ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗರ್ಭಪಾತವಾದ ನಂತರ ಯಾವ ಟೈಪ್ ಆಫ್ ಕೇರನ್ನು ತೆಗೆದುಕೊಳ್ಬೇಕು, ಏನು ಕಾಳಜಿ ಮಾಡಬೇಕು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಈ ಅಬಾರ್ಷನ್ ಏನಿರುತ್ತೆ ಅದು ಒಂದು ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಬಹಳ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಬಾರ್ಷನ್ ಯಾವುದೇ ಕಾರಣದಿಂದ ಆಗಿರ್ಬೋದು. ಒಂದು ನಿಮ್ಗೆ ಬೇಡ ಅಂತ ನೀವೇ ಅದನ್ನು ತೆಗೆಸ್ಕೊಂಡಿರ್ಬೋದು, ಅಥವಾ ನಿಮಗೆ ಮಗು ಬೇಕಾಗಿತ್ತು ಬಟ್ ಸಮ್ ಇನ್ಎವಿಟೇಬಲ್ ರೀಸನ್ ಆ ಮಗುವಿನ ಗರ್ಭಪಾತವಾಗಿಬಿಡ್ತು. ಇವೆರಡೂ ಕಂಡೀಷನ್ಸಲ್ಲಿ ಕೆಲವೊಂದು ಕಾಳಜಿಗಳನ್ನು ನೀವು ಮಾಡಬೇಕಾಗತ್ತೆ. ಅಬಾರ್ಷನ್ ಅಂದರೆ ಏನು? ಈ 5 months ಒಳಗಡೆ ಯಾವಾಗ ಈ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇರುತ್ತೆ ಅದನ್ನು ನಾವು ಅಬಾರ್ಷನ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಮೋಸ್ಟ್ ಆಫ್ ದ ಟೈಮ್ ಈ ಫಸ್ಟ್ 3 months ಒಳಗಡೆನೆ ಮಹಿಳೆಗೆ ಈ ಪ್ರೆಗ್ನೆನ್ಸಿ ಲಾಸ್ ಆಗ್ತಾ ಇರುತ್ತೆ. ಅರೌಂಡ್ 5 to 10% ಆಫ್ ದ ಟೈಮ್ ಅದು ಆಫ್ಟರ್ 5 months ಈ ಪ್ರೆಗ್ನೆನ್ಸಿ ಹೋಗ್ಬಿಡ್ಬೋದು. ಸೊ ಈ ಗರ್ಭಪಾತಕ್ಕೆ ಸುಮಾರಷ್ಟು ಕಾರಣಗಳಿದ್ದಾವೆ. ಒಂದು, ನಿಮಗೆ ಏನಾದ್ರೂ ಎಂಬ್ರಿಯೋದಲ್ಲಿ ಜೆನೆಟಿಕ್ ಡಿಫೆಕ್ಟ್ ಇತ್ತು ಅಂದಾಗ, ಕ್ರೊಮೋಸೋಮಲ್ಲಿ ಅಬ್ನಾರ್ಮ್ಯಾಲಿಟಿ, ಅನುವಂಶಿಕ ಪ್ರಾಬ್ಲಮ್ಸ್ ಇದೆ, ಅಥವಾ ಅಲ್ಲೇನಾದರೂ ಈ ವರ್ಣತಂತುಗಳಲ್ಲಿ ಪ್ರಾಬ್ಲಮ್ಸ್ ಇದೆ, ಆವಾಗ ಅಬಾರ್ಷನ್ ಆಗಿ ಹೋಗ್ಬಿಡ್ಬೋದು. ಅಥವಾ ನಿಮ್ಮ ಗರ್ಭಕೋಶದಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ, ಸೆಪ್ಟೇಟ್ ಯೂಟ್ರಸ್ ಇದೆ, ಅಥವಾ ಎಡೇಷನ್ಸ್ ಇದೆ, ಅಥವಾ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ನೀವು ಅದನ್ನು ಟ್ರೀಟ್ ಮಾಡ್ಕೊಂಡಿಲ್ಲ, ಹಾರ್ಮೋನ್ ಲೆವೆಲ್ ಸರಿಯಾಗಿಲ್ಲ, ಡಯಾಬಿಟಿಸ್ ಇದೆ, ಅದನ್ನು ನೀವು ಸರಿಯಾಗಿ ಕಂಟ್ರೋಲ್ ಮಾಡ್ತಾ ಇಲ್ಲ, ಸ್ಮೋಕ್ ಮಾಡ್ತಾ ಇದ್ದೀರಾ, ಡ್ರಿಂಕ್ ಮಾಡ್ತಾ ಇದ್ದೀರಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಇವೆಲ್ಲದರಿಂದ ಅಬಾರ್ಷನ್ ಆಗ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಸಿನಾರಿಯೋ ಅಂದರೆ ಕೆಲವೊಂದು ಸಲ ಈ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ ಆ್ಯಂಡ್ ಅವರು ಪ್ರಿಪೇರ್ ಇರೋದಿಲ್ಲ ಆ್ಯಂಡ್ ಅವರು ಅದನ್ನು ತೆಗೆಸ್ಕೊಳ್ತಾರೆ. ಐದರ್ ಗುಳಿಗೆಗಳನ್ನು ತೆಗೆದುಕೊಂಡು ಅಥವಾ ಸರ್ಜಿಕಲಿ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಹೊಟ್ಟೆನ ತೊಳಸ್ಕೊಳ್ಳೋದು ಏನು ಹೇಳ್ತಾರೆ, ಅದರಿಂದ ಅಬಾರ್ಷನನ್ನು ಮಾಡ್ಕೊಳ್ತಾ ಇರ್ತಾರೆ. ಬಟ್ ಇವೆರಡೂ ಕಂಡೀಷನ್ಸಲ್ಲಿ ಕೆಲವೊಂದು ಥಿಂಗ್ಸನ್ನು ನಾವು ಮಾಡಬಹುದು ಟು ಇಂಪ್ರೂವ್ ಅವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಫಸ್ಟ್ ಥಿಂಗ್ ಮಹಿಳೆಯರು ಕೇಳ್ತಾ ಇರೋದು ರೆಸ್ಟ್. ಸೊ ಈ ಅಬಾರ್ಷನ್ ಯಾವಾಗ ಆಗುತ್ತೆ, ಮಹಿಳೆಯರಿಗೆ ಎಷ್ಟು ರೆಸ್ಟ್ ಮಾಡಬೇಕು? ಈಗ ಅಬಾರ್ಷನ್ ಆದಮೇಲೆ ನೀವು ಮಿನಿಮಮ್ 1 ವಾರ ಸ್ವಲ್ಪ ಆ್ಯಕ್ಟಿವಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಬಹಳ ಸ್ಟ್ರೇನಿಯಸ್ ಎಕ್ಸಸೈಸ್ ಆಗಲಿ, ಬಹಳ ನೀವು ನಿಮ್ಮನ್ನು ಸ್ಟ್ರೇನ್ ಮಾಡ್ಕೊಳ್ಳೋದಾಗಲಿ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಫಸ್ಟ್ 1 week ಸ್ವಲ್ಪ ಲೈಟಾಗಿ ತೆಗೆದುಕೊಳ್ಳಿ. ಅದರ ಅರ್ಥ ನೀವು ಬೆಡ್ಡಲ್ಲಿ ಮಲ್ಕೊಂಡೇ ಇರಬೇಕು ಅಂತ ಅಲ್ಲ, ಬಟ್ ಯು ಕ್ಯಾನ್ ರೆಡ್ಯೂಸ್ ಯುವರ್ ಸ್ಟ್ರೇನಿಯಸ್ ಆ್ಯಕ್ಟಿವಿಟಿ. ರೆಸ್ಟ್ ಸ್ವಲ್ಪ ಬೇಕಾಗತ್ತೆ, ಯಾಕಂದರೆ ಬಾಡಿಗೆ ರಿಕವರಿ ಆಗುವಂಥ ಒಂದು ಫೇಸ್ ಇದು. ಸೊ ಸ್ಲೋಲಿ ನೀವು ನಿಮ್ಮ ಎಕ್ಸಸೈಸ್ ಆಗಲಿ, ವಾಕ್ ಆಗಲಿ, ಆ ಥರದನ್ನು ಶುರು ಮಾಡ್ಕೊಳ್ಬೋದು. ಯಾಕಂದರೆ ಬಾಡಿ ಸ್ವಲ್ಪ ಟೈಮ್ ಆದ ನಂತರ ಪ್ರಿಪೇರ್ ಆಗುತ್ತೆ ತನ್ನ ನಾರ್ಮಲ್ ಮೂಮೆಂಟ್ಸಿಗೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ರೆಸ್ಟ್. ಸೆಕೆಂಡ್ ಥಿಂಗ್ ಅಂತ ಹೇಳಿದಾಗ, ಈ ಅಬಾರ್ಷನ್ ಆದಮೇಲೆ ನಮಗೆ ಯಾವುದೇ ಕೈಂಡ್ ಆಫ್ ಇನ್ಫೆಕ್ಷನ್ ಆಗಬಾರ್ದು. ಸೊ ಇನ್ಫೆಕ್ಷನ್ ಆಗದೆ ಇರೋ ಥರ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಇನ್ಫೆಕ್ಷನ್ ಆಗಬಾರ್ದು ಅಂದಾಗ ಏನೇನು ಮಾಡ್ಬೋದು? ಫಸ್ಟ್ ಥಿಂಗ್, ಸಪೋಸ್ ನೀವು ಟ್ಯಾಂಪೂನ್ಸ್ ಎಕ್ಸೆಟ್ರಾ ಹಾಕ್ತಾ ಇದ್ರೆ, ನೀವು ಪ್ಯಾಡ್ ಹಾಕ್ತಾ ಇಲ್ಲ ನಿಮ್ಮ ಪೀರಿಯಡಿನ ಟೈಮಲ್ಲಿ, ಟ್ಯಾಂಪೂನ್ಸ್ ಹಾಕ್ತಾ ಇದ್ದೀರಾ ಅಂದಾಗ, ಈ ಅಬಾರ್ಷನ್ ಎಲ್ಲ ಆದಾಗ ಟ್ಯಾಂಪೂನ್ಸ್ ಅನ್ನ ಹಾಕಬಾರ್ದು. ನೀವು ಆ ಟೈಮಲ್ಲಿ ಸ್ಯಾನಿಟರಿ ಪ್ಯಾಡ್ಸನ್ನೇ ಯೂಸ್ ಮಾಡಬೇಕು. ಅಬಾರ್ಷನ್ ಆದ ಮಿನಿಮಮ್ 2 ವಾರದವರೆಗೆ ಯಾವುದೇ ಲೈಂಗಿಕ ಕ್ರಿಯೆಯನ್ನ ಮಾಡದೇ ಇದ್ರೆ ಒಳ್ಳೆಯದು. ಒಂದು, ಇದರಿಂದ ನಿಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಎರಡನೇದು, ನೀವು ಮತ್ತೆ ಇಮಿಡಿಯೇಟ್ಲಿ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅವಾಯ್ಡ್ ಸೆಕ್ಷುವಲ್ ಆಕ್ಟಿವಿಟಿ ಫಾರ್ ಮಿನಿಮಮ್ 2 weeks. ಈ ಅಬಾರ್ಷನ್ ಆದ ಮಿನಿಮಮ್ 2 ವಾರಗಳವರೆಗೆ ನೀವು ಈ ಲೈಂಗಿಕ ಕ್ರಿಯೆಯನ್ನು ಮಾಡದೇ ಇದ್ರೇ ಅದು ಒಳ್ಳೆಯದು. ಸಪೋಸ್ ನಿಮಗೆ ಆ ಥರ ಮಾಡಲೇಬೇಕು ಅಂದಾಗ ಪ್ಲೀಸ್ ಯೂಸ್ ಪ್ರೊಟೆಕ್ಷನ್. ಯಾಕಂದರೆ ಅಬಾರ್ಷನ್ ಆದಮೇಲೆ ನಿಮ್ಮ ಪೀರಿಯಡ್ ಬರೋಕ್ಕಿಂತ ಮೊದಲು ನೀವು ಮತ್ತೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೂರನೇ ಥಿಂಗ್ ಅಂತ ಹೇಳಿದರೆ, ಸಪೋಸ್ ನಿಮಗೆ ಅಬಾರ್ಷನ್ ಆಗಿದೆ, ಡಾಕ್ಟರ್ಸ್ ನಿಮಗೆ ಆ್ಯಂಟಿಬಯೋಟಿಕ್ಸನ್ನು ಕೊಟ್ಟಿದ್ದಾರೆ ಅಂದಾಗ ಅವರು ಎಷ್ಟು ದಿನ ಹೇಳಿದ್ದಾರೆ ಅಷ್ಟು ದಿನಗಳವರೆಗೆ ನೀವು ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ಳಿ. ಅಯ್ಯೋ 5 ದಿನ ಹೇಳಿದ್ದಾರೆ,
ನನಗೆ ಸೈಡ್ ಇಫೆಕ್ಟ್ಸ್ ಆಗಿಬಿಡುತ್ತೆ, ನಾನು 2 ದಿನ ತೊಗೊಳ್ತೀನಿ 3 ದಿನ ತೊಗೊಳ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇವೆಲ್ಲ ಪ್ರೊಸೀಜರ್ಸಲ್ಲಿ ರಿಸ್ಕ್ ಆಫ್ ಇನ್ಫೆಕ್ಷನ್ ಇರುತ್ತೆ ಆ್ಯಂಡ್ ವಿ ಡು ನಾಟ್ ವಾಂಟ್ ಎನಿ ಕೈಂಡ್ ಆಫ್ ಎನ್ ಇನ್ಫೆಕ್ಷನ್. ಸೊ ಪ್ಲೀಸ್ ಟೇಕ್ ದ ಮೆಡಿಸಿನ್ಸ್. ಎಷ್ಟು ಡೋಸೇಜನ್ನು ಎಷ್ಟು ದಿನಗಳವರೆಗೆ ಹೇಳಿದ್ದಾರೆ ಅದನ್ನು ಕರೆಕ್ಟಾಗಿ ತೆಗೆದುಕೊಳ್ಳಿ. ಸಪೋಸ್ ನೀವು ಪಾಸಿಟಿವ್ ಬ್ಲಡ್ ಗ್ರೂಪ್, ನಿಮ್ಮದು ಓ ಪಾಸಿಟಿವ್ ಇದೆ ಅಂತ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಮನೆಯವ್ರದ್ದು ಎ ಪಾಸಿಟಿವ್ ಇದೆ, ಅಂದರೆ ನೀವಿಬ್ಬರು ಪಾಸಿಟಿವೇ ಇದ್ದೀರಾ. ನೀವು ಓ ಪಾಸಿಟಿವ್, ಅವರು ಎ ಪಾಸಿಟಿವ್, ಪರವಾಗಿಲ್ಲ. ಬಟ್ ಇಬ್ಬರು ಪಾಸಿಟಿವ್ ಇದ್ದೀರಾ. ಪಾಸಿಟಿವ್ ಇದ್ದಾಗ ನೀವೇನೂ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಇಂಜೆಕ್ಷನ್ ಎಕ್ಸೆಟ್ರಾ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಸಪೋಸ್ ನೀವು ಓ ಪಾಸಿಟಿವ್ ಇದ್ದೀರಾ ಆ್ಯಂಡ್ ನಿಮ್ಮ ಮನೆಯವರು ಎ ನೆಗೆಟಿವ್ ಇದ್ದಾರೆ, ನಿಮ್ಮ ಪಾರ್ಟ್ನರ್ ನೆಗೆಟಿವ್ ಇದ್ದಾರೆ ಆ್ಯಂಡ್ ನೀವು ಪಾಸಿಟಿವ್ ಇದ್ದೀರಾ, ಅಂಥ ಕಂಡೀಷನ್ಸಲ್ಲಿ ಒಂದು ಇಂಜೆಕ್ಷನ್ ಹಾಕ್ತಾರೆ ಡಾಕ್ಟರು, ಆ್ಯಂಟಿ-ಡಿ ಇಂಜೆಕ್ಷನ್ ಅಂತ ಅದಕ್ಕೆ ಹೆಸರು. ಈ ಇಂಜೆಕ್ಷನನ್ನು ನೀವು ಹಾಕ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಇದು ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ಮುಂದೆ ಹುಟ್ಟುವಂಥ ಮಗುವಿಗೆ ಪ್ರಾಬ್ಲಮ್ ಬರುವಂತಹ ರಿಸ್ಕ್ ಇರುತ್ತೆ. ಸೊ ನೀವು ಪಾಸಿಟಿವ್ ಇದ್ದೀರಾ ಅಥವಾ ನೀವು ನೆಗೆಟಿವ್ ಇದ್ದೀರಾ, ನಿಮ್ಮ ಮನೆಯವರು ಪಾಸಿಟಿವ್ ಇದ್ದಾರೆ, ಅಥವಾ ನೀವು ಪಾಸಿಟಿವ್ ಇದ್ದೀರಾ ನಿಮ್ಮ ಮನೆಯವರು ನೆಗೆಟಿವ್ ಇದ್ದಾರೆ, ಆ ಕಂಡೀಷನ್ಸಲ್ಲಿ ಆ್ಯಂಟಿ-ಡಿ ಇಂಜೆಕ್ಷನ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಏನು ಆಹಾರ ತೆಗೆದುಕೊಳ್ಬೇಕು ನಾವು ಅಬಾರ್ಷನ್ ಆದಮೇಲೆ? ನೀವು ಹಿತಮಿತವಾಗಿ ಎಲ್ಲವನ್ನೂ ತಿನ್ಬೋದು. ಆದಷ್ಟು ನೀವು ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನಲಿಕ್ಕೆ ಟ್ರೈ ಮಾಡಿ, ಸೊ ದ್ಯಾಟ್ ನಿಮ್ಮ ಬಾಡಿ ಈ ಥರ ಒಂದು ಟ್ರಾಮಾದಿಂದ ಪಾಸ್ ಆಗಿದೆ. ಸೊ ನೀವು ನಿಮ್ಮ ಬಾಡಿಗೆ ಒಂದು ಒಳ್ಳೆಯ ನರಿಷ್ಮೆಂಟನ್ನು ಕೊಡಬೇಕಾಗತ್ತೆ. ಸೊ ಒಂದು ಒಳ್ಳೆಯ ಬ್ಯಾಲೆನ್ಸ್ಡ್ ಮೀಲ್, ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಒಳ್ಳೆಯ ಫ್ಯಾಟ್ಸ್ ಇರುವಂತಹ ಆಹಾರವನ್ನು ತಿನ್ನಿ. ವೆಜಿಟೇಬಲ್ಸು, ಫ್ರೂಟ್ಸು ಇವುಗಳನ್ನು ಇನ್ಕ್ಲೂಡ್ ಮಾಡಿ. ಆದಷ್ಟು ಈ ಹೊರಗಡೆ ಫುಡ್ಡನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ. ಬಿಕಾಸ್ ನಮಗೆ ನೀವೇನಾದರೂ ಹೊರಗಡೆಯಿಂದ ತಿಂದು ಮತ್ತೆ ನಿಮ್ಮ ಹೊಟ್ಟೆ ಹಾಳಾಗಿ ಮತ್ತೊಂದು ಇನ್ಫೆಕ್ಷನ್ ಬಂದು ನೀವು ಮತ್ತೆ ವೀಕ್ ಆಗೋದು ಬೇಕಾಗಿರೋದಿಲ್ಲ. ಸೊ ಆದಷ್ಟು ಹೋಮ್ ಕುಕ್ಡ್ ಫುಡ್ಡನ್ನು ತಿನ್ನಿ, ಚೆನ್ನಾಗಿ ಕುಕ್ ಮಾಡಿರುವಂಥ ಫುಡ್ಡನ್ನು ತಿನ್ನಿ. ಆ್ಯಂಡ್ ಆಲ್ಸೋ ನೀವು ಈ ವಿಟಮಿನ್ಸು, ಮಿನರಲ್ಸು ಈ ಥರದ ಔಷಧಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಬೇಕು. ಕೆಲವೊಮ್ಮೆ ಮಹಿಳೆಯರಿಗೆ ಬಹಳ ಬ್ಲೀಡಿಂಗ್ ಆಗಿಬಿಡುತ್ತೆ, ಅವರ ಹಿಮೋಗ್ಲೋಬಿನ್ ಎಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ. ಈ ಥರದೆಲ್ಲ ಇದ್ದಾಗ ನೀವು ಅಯರ್ನ್ ಸಪ್ಲಿಮೆಂಟ್ಸನ್ನು, ಅಯರ್ನಿನ ಔಷಧಿ ಸಿಗ್ತಾ ಇರುತ್ತೆ, ಈ ಥರದ ಔಷಧಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಸಪೋಸ್ ನೀವು ಮುಂದಿನ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗ ಪ್ರೀನೇಟಲ್ ವಿಟಮಿನ್ಸ್ ಅಂತ ಸಿಗ್ತಾ ಇರ್ತವೆ. ಫೋಲಿಕ್ ಆ್ಯಸಿಡ್ ಇರುತ್ತೆ, B12 ಇರುತ್ತೆ. ಈ ಥರದೆಲ್ಲ ಇರುವಂಥ ಗುಳಿಗೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಬೇಕು. ಆಫ್ಟರ್ ಅಬಾರ್ಷನ್ ಆಲ್ಸೋ ನೀವು ಶುರು ಮಾಡ್ಕೊಳ್ಬಹುದು. ಸೊ ದ್ಯಾಟ್ ಒಂದು ನಿಮಗೆ ಒಂದು ಈ ಕನ್ಸೀವ್ ಆಗಬೇಕಾದ್ರೆ ಈ ಥರದ ಔಷಧಿಗಳು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತವೆ. ಸಪೋಸ್ ನಿಮಗೆ ಬಹಳ ರಕ್ತಹೀನತೆ ಅಂತ ಹೇಳಿದಾಗ ನಾನು ಹೇಳಿದೆ, ನಿಮ್ಮ ಆಹಾರದಲ್ಲಿ ಈ ಅಯರ್ನ್ ರಿಚ್ ಫುಡ್ಡನ್ನು, ಕಬ್ಬಿಣಾಂಶ ಇರುವಂಥ ಆಹಾರವನ್ನು ನೀವು ತೆಗೆದುಕೊಳ್ಳಿ. ಅದು ವೆಜಿಟೇಬಲ್ಸ್ ಇರ್ಬೋದು, ಈ ಪಾಲಕ್ಕು, ಹಸಿರು ತಪ್ಪಲ್ ಪಲ್ಯ ಇಂಥವು, ಅಥವಾ ನೀವು ಅಯರ್ನ್ ಸಪ್ಲಿಮೆಂಟ್ಸನ್ನು ಸಹ ತೆಗೆದುಕೊಳ್ಬೇಕು. ಬಟ್ ಅ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ವಿತ್ ಪ್ರೀನೇಟಲ್ ವಿಟಮಿನ್ಸ್ ಇಸ್ ಅ ಗುಡ್ ಕಾಂಬಿನೇಷನ್. ಆದಷ್ಟು ನೀರನ್ನು ಕುಡಿತಾ ಇರಿ. ಈ ಟೀ, ಕಾಫಿ ಅಥವಾ ಈ ಜ್ಯೂಸಸ್ ಆಗಲಿ, ಅದು ಪ್ಯಾಕೆಟೆಡ್ ಜ್ಯೂಸ್ ಎಕ್ಸೆಟ್ರಾ ಇವುಗಳನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಆದಷ್ಟು ವೆಲ್ ಹೈಡ್ರೇಟ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇರಿ. ಎಸ್, ನೀವು ಸ್ನಾನ ಮಾಡ್ಬೋದು, ಹೇರ್ ವಾಶ್ ಸಹ ಮಾಡ್ತಾ ಇರ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ. ಯು ಕ್ಯಾನ್ ಡೂ ದ್ಯಾಟ್. ಆದಷ್ಟು ಈ ನಿಮ್ಮ ಹೈಜೀನನ್ನು ಮೇಂಟೈನ್ ಮಾಡ್ತಾ ಇರಿ. ಸಪೋಸ್ ನಿಮಗೆ ನಿಮ್ಮ ಯೋನಿಯಿಂದ ಡಿಸ್ಚಾರ್ಜ್ ಬರ್ತಾ ಇದೆ, ಅಲ್ಲಿ ನೋವು ಆಗ್ತಾ ಇದೆ, ಅಥವಾ ನಿಮ್ಮ ತೊಡೆ ಸಂದಿಯಲ್ಲಿ ಶೀತಗಡ್ಡೆಗಳೇನಾದರೂ ಊದ್ಕೊಂಡಿದ್ದಾವೆ, ನಿಮಗೆ ಜ್ವರ ಬರ್ತಾ ಇದೆ, ಈ ಥರದ್ದೆಲ್ಲ ಆದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕಾಗತ್ತೆ. ನಿಮಗೆ ಈ ಸೊಂಟ ನೋಯ್ತಾ ಇದೆ, ಹೊಟ್ಟೆ ನೋವು ಇನ್ನೂ ಕಡಿಮೆನೇ ಆಗ್ತಾ ಇಲ್ಲ, ಸ್ವಲ್ಪ ದಿನಗಳ ಮಟ್ಟಿಗೆ ಇದು ಇರುತ್ತೆ. ಅಬಾರ್ಷನ್ ಆದ 1 ವೀಕ್ 10 ಡೇಸ್ ತನಕ ಕೆಲವೊಬ್ಬರಿಗೆ ಇದು ಇರುತ್ತೆ. ಬಟ್ ಆಫ್ಟರ್ ದ್ಯಾಟ್ ಆಲ್ಸೋ ನಿಮಗೆ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗಲೇಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಾನು ಹೇಳಿದ ಹಾಗೆ ಈ ಪರ್ಸ್ನಲ್ ಹೈಜೀನ್ ಬಗ್ಗೆನೂ ಸಹ ನೀವು ಕಾಳಜಿ ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬರುತ್ತೆ ನಿಮ್ಮ ಸ್ತನಗಳ ಕೇರ್ ಅಥವಾ ಬ್ರೆಸ್ಟ್ ಅನ್ನು ಹೇಗೆ ನೀವು ಕೇರ್ ಮಾಡಬೇಕು ಅಂತ. ಸೊ ಏನಾಗುತ್ತೆ, ಕೆಲವೊಮ್ಮೆ ಈ ಪ್ರೆಗ್ನೆನ್ಸಿಗೆ ನಿಮ್ಮ ಬಾಡಿ ಪ್ರಿಪೇರ್ ಆಗ್ತಾ ಇರುತ್ತೆ, ಅದಕ್ಕೆ ಗೊತ್ತಿರೋದಿಲ್ಲ ಇದು ನೀವು ಅಬಾರ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಅಬಾರ್ಷನ್ ಆಗಿ ಹೋಗ್ಬಿಡುತ್ತೆ ಅಂತ. ಸೊ ಅದು ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಸ್ತನಗಳು ಸಹ ಪ್ರಿಪೇರ್ ಆಗ್ತಾ ಇರ್ತವೆ ಈ ಹಾಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ಬರುವಂಥ ಮಗುವಿಗೆ ಆ ಹಾಲನ್ನು ಕೊಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಈ ಥರ ಅಬಾರ್ಷನ್ ಆಗಿ ಹೋದಾಗ ಏನಾಗುತ್ತೆ, ಕೆಲವೊಬ್ಬರ ಬ್ರೆಸ್ಟ್ಸ್ ಅಲ್ಲಿ ಈ ಮಿಲ್ಕ್ ಬರಲಿಕ್ಕೆ ಶುರು ಆಗ್ಬೋದು. ಕೆಲವೊಮ್ಮೆ ಡಾಕ್ಟರ್ ಇದಕ್ಕೆ ಔಷಧಿಗಳನ್ನು ಕೊಡ್ತಾರೆ, ಈ
ಮಿಲ್ಕನ್ನು ಕಡಿಮೆ ಮಾಡಲಿಕ್ಕೆ ಆ ಔಷಧಿಗಳನ್ನು ನೀವು ತೆಗೆದುಕೊಳ್ಬೋದು. ಬಹಳ ಪೇನ್ ಇತ್ತು ಅಲ್ಲಿ ಅಂದಾಗ ಈ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಳ್ಬೋದು. ಐಸ್ ಪ್ಯಾಕ್ಸನ್ನು ಹಾಕ್ಕೊಳ್ಬೋದು ಸೊ ದಟ್ ಪೇನನ್ನು ಸ್ವಲ್ಪ ರೆಡ್ಯೂಸ್ ಮಾಡಲಿಕ್ಕೆ. ಒಳ್ಳೆಯ ಸಪೋರ್ಟ್ ಕೊಡುವಂಥ ಬ್ರಾಸನ್ನು ಹಾಕ್ಕೊಳ್ಬೇಕು ಸೊ ದ್ಯಾಟ್ ನಿಮಗೆ ಪೇನ್ ಕಡಿಮೆ ಆಗಲಿಕ್ಕೆ, ಈ ಟೆಂಡರ್ನೆಸ್ ಕಡಿಮೆ ಆಗಲಿಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಯಾರು ಅದರ ಬಗ್ಗೆ ಅಷ್ಟು ಕಾಳಜಿ ಮಾಡ್ತಾ ಇರೋದಿಲ್ಲ, ದ್ಯಾಟ್ ಈಸ್ ಇಮೋಷ್ನಲ್ ವೆಲ್ಬೀಯಿಂಗ್. ಈ ಅಬಾರ್ಷನ್ ಆದ ನಂತರ ಬಹಳಷ್ಟು ಜನ ಮಹಿಳೆಯರು ಮಾನಸಿಕವಾಗಿ ಕುಗ್ಗು ಹೋಗ್ಬಿಡ್ತಾರೆ. ಬಹಳಷ್ಟು ಜನರಿಗೆ ಏನೋ ಒಂದು ಸೆನ್ಸ್ ಆಫ್ ಲಾಸ್ ಆಗಿಬಿಡುತ್ತೆ ಆ್ಯಂಡ್ ಅವರು ತುಂಬ ಡಿವ್ಯಾಸ್ಟೇಟೆಡ್ ಆಗಿಬಿಡ್ತಾರೆ. ಸೊ ಈ ಥರದ ಸಿಚುವೇಶನ್ ಇದ್ದಾಗ ನಿಮಗೆ ಹತ್ತಿರದವರು ಯಾರು ಇರ್ತಾರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಅವರ ಹೆಲ್ಪನ್ನು ತೆಗೆದುಕೊಳ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಆದಷ್ಟು ನೀವು ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಟು ಬಿ ಪಾಸಿಟಿವ್. ನಿಮಗೆ ಸೇರಿದಂಥ ಆ್ಯಕ್ಟಿವಿಟೀಸು, ಹಾಬೀಸು, ಸೊ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ಳಿ. ಎಷ್ಟು ನೀವು ಸ್ಟ್ರೆಸ್ ತೊಗೊಳ್ತೀರಾ, ಎಷ್ಟು ನೀವು ಇದರ ಬಗ್ಗೆ ಅನಾಲಿಸಿಸ್ ಮಾಡಲಿಕ್ಕೆ ಹೋಗ್ತೀರಾ, ಅಷ್ಟು ನಿಮ್ಮ ಬಾಡಿ ತುಂಬ ವೀಕ್ ಫೀಲ್ ಆಗಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಹಾರ್ಮೋನ್ಸ್ ಸಹ ಚೇಂಜ್ ಆಗಲಿಕ್ಕೆ ಶುರುವಾಗ್ತವೆ. ಸೊ ಸ್ಟ್ರೆಸ್ ಆಲ್ಸೋ ಒಂದು ಇಂಪಾರ್ಟೆಂಟ್ ರೀಸನ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ. ಸೊ ದೋ ಇಟ್ ಈಸ್ ಡಿಫಿಕಲ್ಟ್ ನಿಮಗೆ ಈ ಥರದ ಲಾಸಿಂದ ಹೊರಗೆ ಬರೋದು, ಬಟ್ ನೀವು ಒಂದು ಎಫರ್ಟನ್ನು ಮಾಡಬೇಕು. ಒಂದು ವಾಕ್ ಮಾಡಿ ಅಥವಾ ಒಂದು ಯೋಗ ಮಾಡಿ, ಒಂದು ಪ್ರಾಣಾಯಾಮ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ನಿಮಗೆ ಸೇರುವಂಥ ಹಾಬಿ, ನಿಮಗೆ ಪೇಂಟಿಂಗ್ ಸೇರುತ್ತೆ ಅಂದರೆ ಪೇಂಟಿಂಗು, ಆ ಥರದ್ದೆಲ್ಲ ನೀವು ಮಾಡಲಿಕ್ಕೆ ಶುರು ಮಾಡಿ. ನೀವು ಕೆಲಸದಿಂದ ಬ್ರೇಕ್ ತೊಗೊಂಡಿದ್ರೆ ಕೆಲಸವನ್ನು ಜಾಯಿನ್ ಮಾಡಿ. ಬಹಳಷ್ಟು ಸಲ ಮಹಿಳೆಯರು ಈ ಥರದ್ದೆಲ್ಲ ಆದಾಗ ಎಲ್ಲ ಬಿಟ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಬಿಡ್ತಾರೆ, ನಾವು ನೆಕ್ಸ್ಟ್ ಟ್ರೈ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಇದರಿಂದ ಈ ಮೆಂಟಲ್ ಸ್ಟ್ರೆಸ್ಸು, ಟಾರ್ಚರೇ ಜಾಸ್ತಿ ಆಗೋಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬರ್ತಾ ಇರುತ್ತೆ, ನಾವು ನೆಕ್ಸ್ಟ್ ಬೇಬಿಯನ್ನು ಯಾವತ್ತು ಪ್ಲ್ಯಾನ್ ಮಾಡಬೇಕು ಅಂತ. ಸೊ ನಾವು ಮಿನಿಮಮ್ ಏನು ಹೇಳ್ತಾ ಇರ್ತೇವೆ, ನೀವು ಅಟ್ಲೀಸ್ಟ್ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರೋ ತನಕ ಆದರೂ ವೇಟ್ ಮಾಡಿ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಅಬಾರ್ಷನ್ ಆದಾಗ ಯೂಶ್ವಲಿ ಪೀರಿಯಡ್ಸ್ ಯಾವಾಗ ಬರ್ತಾವೆ, ಒಂದು 4 ವಾರಕ್ಕೆ ಬರ್ಬೋದು ಅಥವಾ ಕೆಲವೊಬ್ಬರಲ್ಲಿ ಒಂದು 6 ರಿಂದ 8 ವಾರ ಆಗ್ಬೋದು. ಬಟ್ 8 ವಾರದ ಒಳಗಡೆ ಪೀರಿಯಡ್ ಬರಬೇಕು. ಸೊ ಆ ಟೈಮ್ವರೆಗಾದರೂ ನೀವು ವೇಟ್ ಮಾಡಿದರೆ ಬೆಟರ್. ಬಟ್ ಸಪೋಸ್ ನೀವು ನಿಮಗೆ ನಿಮ್ಮ ಬಾಡಿ ರೆಡಿ ಆಗಬೇಕು, ನಿಮ್ಮ ಹೆಲ್ತು ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂದಾಗ ಒಂದು ಮಿನಿಮಮ್ ಒಂದು 3 ಮಂತ್ಸ್ ಅಥವಾ 2 ಮಂತ್ಸಿನ ಗ್ಯಾಪ್ ಕೊಡೋದು ಒಳ್ಳೆಯ ಒಂದು ಡಿಸಿಷನ್ ಅಂತ ನನಗನ್ಸುತ್ತೆ. ಬಟ್ ಎಸ್, ಇಲ್ಲ ನಮಗೆ ಬೇಗ ಆಗಲೇಬೇಕು, ನಾವು ಬೇಗನೆ ಟ್ರೈ ಮಾಡಬೇಕು ಅಂದರೆ ಮಿನಿಮಮ್ ಅಟ್ಲೀಸ್ಟ್ ನಿಮ್ಮ ನೆಕ್ಸ್ಟ್ ಅಬಾರ್ಷನ್ ಆದ ನೆಕ್ಸ್ಟ್ ಪೀರಿಯಡ್ ಬರೋ ತನಕ ಆದರೂ ನೀವು ವೇಟ್ ಮಾಡಬೇಕು ಟು ಪ್ಲ್ಯಾನ್ ದ ನೆಕ್ಸ್ಟ್ ಪ್ರೆಗ್ನೆನ್ಸಿ. ಆ್ಯಂಡ್ ಆಲ್ಸೋ ನಾನು ನಿಮ್ಗೆ ಮೊದಲೇ ಹೇಳಿದೆ, ನೀವು ಯಾವಾಗ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕು, ನಿಮಗೆ ಪೇನ್ ಕಡಿಮೆನೇ ಆಗ್ತಾ ಇಲ್ಲ, ಅದು ಹೊಟ್ಟೆಯಲ್ಲಿ ಪೇನ್ ಇರ್ಬೋದು, ನಿಮ್ಮ ಬೆನ್ನ ಹತ್ರ ಪೇನ್ ಇರ್ಬೋದು, ಅಥವಾ ನಿಮಗೆ ಬಹಳ ಡಿಸ್ಚಾರ್ಜ್ ಬರ್ತಾ ಇದೆ, ಬಹಳ ಸ್ಮೆಲ್ ಇರುವಂತಹ ಡಿಸ್ಚಾರ್ಜು, ಬಹಳ ಅದರಲ್ಲಿ ಬ್ಲಡ್ ಹೋಗ್ತಾ ಇದೆ, ಈ ಥರದ್ದೆಲ್ಲ ಆದಾಗ ನೀವು ನಿಮ್ಮ ಡಾಕ್ಟರಿನ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು ಒಂದ್ಸಲ ಅವ್ರನ್ನ ತೋರಿಸ್ಕೊಳ್ಬೇಕು. ಸೊ ಇವು ಕೆಲವೊಂದು ಥಿಂಗ್ಸ್ ನೀವು ಮಾಡ್ಬೋದು ಆಫ್ಟರ್ ಅ ಕೇಸ್ ಆಫ್ ಅಬಾರ್ಷನ್. Thank you so much for watching the video. Please like, share and subscribe the channel. Thank you.